ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹನುಮಾನ್ ಎಕ್ಸ್ಪ್ರೆಸ್ ಯು. ಇವತ್ತಿನ ವಿಡಿಯೋದಲ್ಲಿ ನಾವು ಒಂದೊಳ್ಳೆ ಮಾಹಿತಿ ಬಗ್ಗೆ ಮಾತಾಡೋಣ. ಯಾವುದು ಅಂದರೆ ದೇವರ ದೀಪದ ಬಗ್ಗೆ ಇವತ್ತು ಮಾತಾಡೋಣ. ದೇವರ ದೀಪದ ಬತ್ತಿ ಯಾವ ರೀತಿ ಇರಬೇಕು, ಎಷ್ಟು ಬತ್ತಿಗಳನ್ನ ಹಾಕಬೇಕು, ಮತ್ತು ಅದರಿಂದ ದೇವರ ಕೃಪೆ ನಮಗೆ ಎಷ್ಟಾಗುತ್ತೆ, ಅದ್ರ ಬಗ್ಗೆ ನಾವು ಇವತ್ತು ಮಾತಾಡೋಣ. ಬನ್ನಿ ಫ್ರೆಂಡ್ಸ್. ದೇವ್ರ ಪೂಜೆ ಮಾಡ್ಬೇಕಾದ್ರೆ ಮೈಲಿಗೆಯಿಂದ ತುಂಬ ಶುದ್ಧತೆಯಿಂದ ನಾವು ಪೂಜೆಯನ್ನು ಮಾಡ್ತೀವಿ. ಪೂಜೆ ಮಾಡಬೇಕಾದ್ರೆ ಕೆಲವೊಂದು ತಪ್ಪುಗಳು ಗೊತ್ತಿಲ್ಲದೆ ತಪ್ಪುಗಳನ್ನ ಮಾಡ್ತೀವಿ. ಅದು ದೇವರ ಬತ್ತಿ. ದೇವರ ದೀಪ ನಾವು ಹಚ್ತೀವಲ್ಲ, ಹಚ್ಚಿದಾಗ ದೀಪದ ಬತ್ತಿ ತುಂಬ ಕಪ್ಪಾಗಿರಬಾರ್ದು, ಕೊಳಕಾಗಿರಬಾರ್ದು, ತುಂಬ ಅದಕ್ಕೆ ದಾರಿದ್ರ್ಯಕ್ಕೆ ಸಮ ಆಗುತ್ತೆ. ಹಾಗೆ ದೇವರ ದೀಪದ ಬತ್ತಿ ತುಂಬ ಚಿಕ್ಕದಾಗಿರಬಾರ್ದು. ಮಾಮೂಲಿ ದೀಪದ ಬತ್ತಿ ಎಷ್ಟು ಅಷ್ಟೇ ಇರಬೇಕು. ತುಂಬ ಚಿಕ್ಕದಾಗಿ ಮಾಡೋದು ಅದು ಕೂಡ ಒಳ್ಳೆಯದಲ್ಲ. ಹಾಗೆ ದೇವರ ದೀಪದ ಬತ್ತಿ ಗಟ್ಟಿಯಾಗಿರಬೇಕು. ತೆಳ್ಳಕ್ಕೆ ಒರೆಸ್ಬಿಡೋದಲ್ಲ, ಸ್ವಲ್ಪ ಗಟ್ಟಿಯಾಗಿ ಒಸಿರಿ. ಎಷ್ಟು ದೀಪದ ಬತ್ತಿ ಗಟ್ಟಿಯಾಗಿ ಒಸ್ತಿದ್ರು ಅಷ್ಟೂ ನಿಮ್ಮ ಮನೇಲಿ ಒಗ್ಗಟ್ಟಾಗಿ ಎಲ್ಲರೂ ಇರ್ತೀರ. ಹಾಗೆ ದೇವರ ಬತ್ತಿ 2 ದಿನಕ್ಕೊಮ್ಮೆ ಚೇಂಜ್ ಮಾಡಿ. ಅದೇ ದೀಪನ ಅಣಿಸ್ತಾ ಇರ್ತೀರ, ದಿನ ಅದಕ್ಕೇನೆ ಎಣ್ಣೆ ಬಿಟ್ಟು ದೀಪನ ಹಚ್ತಾ ಇರ್ತೀರ. ಹಾಗೆ ಮಾಡಬಾರ್ದು. 2 ದಿನಕ್ಕೊಮ್ಮೆ ದೇವರ ಬತ್ತಿಯನ್ನು ಚೇಂಜ್ ಮಾಡ್ತಾ ಇರಿ ಫ್ರೆಂಡ್ಸ್. ದೇವರ ಬತ್ತಿಯನ್ನು ಒಂಟಿ ಬತ್ತಿಯನ್ನು ಹಚ್ಚಬಾರ್ದು, ಜೋಡಿ ಬತ್ತಿಯನ್ನು ಹಚ್ಚಿ. ಜೋಡಿ ಬತ್ತಿಯನ್ನು ಹಚ್ಚಿದ್ರೆ ದೇವರ ಅನುಗ್ರಹ ಕೂಡ ನಿಮ್ಗಾಗುತ್ತೆ. ಹಾಗೆ ಜೋಡಿ ಬತ್ತಿ ಹಚ್ಚುವುದರಿಂದ ಮನೆಯಲ್ಲಿ ಆರೋಗ್ಯ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ 6 ಬತ್ತಿಯ ದೀಪವನ್ನು ಹಚ್ಚಿದರೆ ಸಾಲದ ಸಮಸ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಪರಿಹಾರ ಕೂಡ ಆಗುತ್ತೆ ಫ್ರೆಂಡ್ಸ್. ಹಾಗೆ 8 ದೀಪದ ಬತ್ತಿಯನ್ನು ನೀವು ಹಚ್ತಾ ಬಂದರೆ ಯಾವುದೇ ನಮಗೆ ಆಚೆ ಹೋದಾಗ ಏನೋ ತೊಂದರೆ ಆಗೋದು, ಒಂದು ಆಕ್ಸಿಡೆಂಟ್ ಆಗೋದು, ಹೇಳೋದು ಬೀಳೋದು ಅವೆಲ್ಲನೂ ಕಮ್ಮಿ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಹಾಗೆ 10 ಬತ್ತಿ, ಎಲ್ಲ ಬತ್ತಿನೂ ಒಟ್ಟಿಗೆ ಸೇರಿ ದೊಡ್ಡ ದೀಪವನ್ನು ಬೆಳಗ್ತಾರೆ. ಆ ರೀತಿ ನೀವು ಕೂಡ ಮಾಡಿದ್ರೆ ನಮ್ಮಲ್ಲಿರೋ ಜಾತಕದ ದೋಷ ಕೂಡ ಕಮ್ಮಿ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಯಾವತ್ತು ಮನೇಲಿ ಒಂಟಿ ದೀಪನ ಹಚ್ಚಬಾರ್ದು, ಜೋಡಿ ದೀಪವನ್ನು ಹಚ್ಚಬೇಕು. ಜೋಡಿ ದೀಪವನ್ನು ಹಚ್ತಾ ಬಂದು ನಿಮಗೆ ನಿಜವಾಗೂ ದೇವರ ಅನುಗ್ರಹ ಕೂಡ ಆಗುತ್ತೆ. ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಏನು ಅಂದ್ಬಿಟ್ಟು. ನಾವು ದೀಪದ ಬತ್ತಿ ಎಷ್ಟು ಶುದ್ಧತೆಯಿಂದ ಇರಬೇಕು, ಕೊಳಕಾಗಿರಬಾರ್ದು, ದೀಪದ ಬತ್ತಿ ಕಪ್ಪಾಗಿರಬಾರ್ದು, ಅತಿ ಚಿಕ್ಕದಾಗಿರಬಾರ್ದು. ಹಾಗೆ ಒಂಟಿ ಬತ್ತಿಯನ್ನು ಹಚ್ಚಬಾರ್ದು, ಜೋಡಿ ಬತ್ತಿಯನ್ನು ಹಚ್ಚಬೇಕು. ಹಾಗೆ 6 ಬತ್ತಿಯನ್ನು ಹಚ್ಚಿದ್ರೆ ಮಕ್ಕಳು ಶುಭ ಕಾರ್ಯಗಳು ಆಗ್ಬೋದು, ಸಾಲದ ಸಮಸ್ಯೆ ಕೂಡ ಪರಿಹಾರ ಆಗ್ಬೋದು. ಜೋಡಿ ಬತ್ತಿ ಹಚ್ಚಿದ್ರೆ ಮಕ್ಕಳದ್ದು ವಿದ್ಯಾಭ್ಯಾಸ ಕೂಡ ಆಗುತ್ತೆ. ಇದೇ ರೀತಿ ಎಲ್ಲ ಸಮಸ್ಯೆಗಳು ಎಷ್ಟು ಬತ್ತಿ ಹಚ್ಚಿದ್ರೆ ನಿಮಗೆ ಯಾವ್ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದು ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. 2 ದಿನಕ್ಕೊಮ್ಮೆ ನೀವು ಬತ್ತಿನ ಚೇಂಜ್ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ದಿನ ದೀಪ ಹಚ್ಚಿ. ದೀಪ ಹಚ್ತಾರೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ದಿನ ದೀಪ ಹಚ್ಚಿದ್ರೆ ಹಚ್ಚಿರೋ ದೀಪದ ಬತ್ತಿಲೇ ದಿನ ದೀಪ ಹಚ್ತಾರೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ದೀಪದ ಬತ್ತಿಯನ್ನು 2 ದಿನಕ್ಕೊಮ್ಮೆ ಚೇಂಜ್ ಮಾಡಿ. ನೋಡ್ಕೊಳ್ಳಿ, ಇವಾಗ ಅಂಗಡಿಯಿಂದ ತಂದ್ರೂ ಅದನ್ನು ನೀಟಾಗಿ ಈ ರೀತಿ ಒರೆಸಿ ನೀಟಾಗಿ ಆ ದೀಪದ ಬತ್ತಿಯನ್ನು ಹಾಕಿ. ಗಟ್ಟಿ ಇರಬೇಕು ದೀಪದ ಬತ್ತಿ. ಅದೆಷ್ಟು ಗಟ್ಟಿ ಇರುತ್ತೋ ಅಷ್ಟು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ನಂಟಾಗಲಿ ಎಲ್ಲರೂ ಒಗ್ಗಟ್ಟಿಂದ ಕೂಡಿರ್ತೀರ. ಇಲ್ಲ ಅಂದರೆ ಕೋಪ, ಜಗಳ, ಮನಸ್ತಾಪ ಈ ರೀತಿ ಎಲ್ಲ ಆಗುತ್ತೆ. ದೀಪದ ಬಗ್ಗೆ ತುಂಬ ವಿಷಯಗಳಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ದೀಪ ಹೇಗೆ, ಈಗ ದೀಪ ಅಣಿಸಿರ್ತೀವಿ, ನಾವು ಅಣಿಸಿದ್ರೆ ಫುಲ್ ಹುರಿದೋಗಿ ಕಪ್ಪಾಗ್ಬಿಡುತ್ತೆ. ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಏನಾಗುತ್ತೆ ದೀಪ ಬತ್ತಿ ಹುರಿದೋದ್ರೆ ಏನಾಗುತ್ತೆ, ಹಾರಿದ್ರೆ ಏನಾಗುತ್ತೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ.
ಈ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ದೀಪದ ಬತ್ತಿ ಹಣಿಸ್ಬೇಕು ಅಂದ್ಬಿಟ್ಟು. ಜೋಡಿ ದೀಪ ಇರಬೇಕು. ಜೋಡಿ ಬತ್ತಿಯನ್ನು ಹಚ್ಚಿ 2 ದಿನಕ್ಕೊಮ್ಮೆ ಚೇಂಜ್ ಮಾಡಿ ಫ್ರೆಂಡ್ಸ್. ನೀವು ಇದೇ ರೀತಿ ದೀಪವನ್ನು ಹಚ್ತಾ ಬನ್ನಿ. ನಿಮಗೆ ಖಂಡಿತವಾಗ್ಲೂ ದೇವರ ಕೃಪೆ ಆಗುತ್ತೆ. ನನಗೆ ತಿಳಿದಿರೋ ಮಟ್ಟಿಗೆ ಕೆಲವೊಂದು ವಿಷಯಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಖುಷಿಯಾಗಿರ್ತೀರ ಅನ್ಕೊತೀನಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಎಲ್ಲಿ ಸ್ಕಿಪ್ ಮಾಡಿದಿರ ಫುಲ್ ನೋಡಿರ್ತೀರ ಅನ್ಕೊತೀನಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ನನಗೆ ಬೇಕು. ನಮಸ್ಕಾರ ಫ್ರೆಂಡ್ಸ್.